ಮದ್ದೂರು ವಡೆ ಹುಟ್ಟಿದ ಕತೆ. ಹೆಸರು ಕೇಳಿದಾಕ್ಷಣ ಬಾಯಲ್ಲಿ ನೀರೂರಿಸುವ ಮದ್ದೂರು ವಡೆಯ ರುಚಿಯನ್ನ ಕಾಣದವರು ಯಾರಾದರೂ ಉಂಟೆ? ಮೈಸೂರು, ಮಂಡ್ಯ, ಬೆಂಗಳೂರು ಭಾಗದವರಿಗಂತೂ ಮದ್ದೂರು ವಡೆ ಅತ್ಯಂತ ಪ್ರೀತಿಪಾತ್ರ ತಿನಿಸು. ಮೈಸೂರು ಭಾಗಕ್ಕೆ ಭೇಟಿ ನೀಡಿದವರಿಗಂತೂ ಎಲ್ಲ ಸಮಯದಲ್ಲಿ ಉಪಹಾರದೊಂದಿಗೆ ಚಪ್ಪರಿಸಿಕೊಂಡು ತಿನ್ನಲು ಸ್ವಾದಿಷ್ಟವಾದ ಮದ್ದೂರು ವಡೆ ಬೇಕೇ ಬೇಕು. ಪ್ರವಾಸಿಗರಿಗೂ ಇದು ಅಚ್ಚುಮೆಚ್ಚು. ಶತಮಾನದ ಇತಿಹಾಸವಿರುವ ಈ ಮದ್ದೂರು ವಡೆ ಸೃಷ್ಟಿಯಾದ ಬಗ್ಗೆ 2 ವಿಭಿನ್ನ ಕಥನವಿದೆ. ಕುಂದಾಪುರದ ಸುಧೀಂದ್ರ ಎಂಬುವವರ ವಿವರಣೆಯಂತೆ ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ಕ್ಯಾಂಟೀನ್ ನಡೆಸುತ್ತಿದ್ದ ಅವರ ಅಜ್ಜ ಬೀಜಾಡಿಯ ಮಧ್ವಾಚಾರ್ಯರು ಮದ್ದೂರು ವಡೆಯ ಸೃಷ್ಟಿಕರ್ತರು. ಆದರೆ ಮತ್ತೊಂದು ಕಥಾನದ ಪ್ರಕಾರ ಮದ್ದೂರು ರೈಲ್ವೆ ನಿಲ್ದಾಣದಲ್ಲಿ ಸಣ್ಣ ಹೋಟೆಲ್ ನಡೆಸುತ್ತಿದ್ದ ರಾಮಚಂದ್ರ ಬುದ್ಧಿಯ ಅವರು ಆಕಸ್ಮಿಕವಾಗಿ ತಯಾರಿಸಿದ ಪಕೋಡಾ ಮಾದರಿಯ ತಿನಿಸು ಮುಂದೆ ಮದ್ದೂರು ವಡೆ ಎಂದು ಪ್ರಸಿದ್ಧಿಯಾಯಿತು. ಒಟ್ನಲ್ಲಿ 2 ವಿವರಣೆಗಳು ಸ್ವಾರಸ್ಯಕರವಾಗಿವೆ. ಬೆಂಗಳೂರು ಮೈಸೂರು ರೈಲು ಸಂಚಾರ ಕ್ರಿಸ್ತಶಕ 1881ರಲ್ಲಿ ಆರಂಭಗೊಂಡು 128 ವರ್ಷಗಳಾದವು. ಆ ಕಾಲದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಬೀಜಾಡಿಯ ಮಧ್ವಾಚಾರ್ಯರು ಮಂಡ್ಯದಲ್ಲಿ ರೈಲ್ವೆ ಕ್ಯಾಂಟೀನ್ ನಡೆಸುತ್ತಿದ್ದರು. ರೈಲು ನಿಲ್ಲುತ್ತಿದ್ದುದು 5 ನಿಮಿಷ. ಹೆಚ್ಚಿನ ಬೇಡಿಕೆ ಇದ್ದದ್ದು ಬೋಂಡಾ ಹಾಗೂ ಬೈಟು ಬೆಲ್ಲದ ಕಾಫಿಗೆ. ಅಂದಿನ ಕಾಲದಲ್ಲಿ ರೈಲ್ವೆ ನಿಲ್ದಾಣ ಊರಿಂದ ದೂರವಿತ್ತು. ಮೈಸೂರು ಮಹಾರಾಜರು ಬ್ರಿಟಿಷರಿಗೆ ಆಗಾಗ ಕಪ್ಪ ಕಟ್ಟಲು ಮದ್ರಾಸಿಗೆ ಹೋಗಬೇಕಾಗಿತ್ತು. ಅವರದ್ದೇ ಆದ ರೈಲಿನಲ್ಲಿ ಹೋಗ್ತಾ ಇದ್ರು. ಅವರೊಂದಿಗೆ ಅವರ ಪರಿವಾರದವರು ತುಂಬಾ ಜನ ಇರುತ್ತಿದ್ರು. ಅವರು ಪ್ರತಿ ಸಲ ಹೋಗುವಾಗ ನಮ್ಮ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿಯೇ ಹೋಗುತ್ತಿದ್ರು. ಒಂದು ದಿನ ಅವರು ಬರುವ ಸಮಯದಲ್ಲಿ ಕಡಲೆ ಹಿಟ್ಟು ಮುಗಿದು ಹೋಗಿತ್ತು. ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡಲೇ ಏನಾದರೂ ತಯಾರು ಮಾಡಿ ಎಂದು ಮಧ್ವಾಚಾರ್ಯರಿಗೆ ಸೂಚಿಸಿದರು. ಏನು ಮಾಡೋದು ಎಂದು ಯೋಚನೆಗೀಡಾದ ಆಚಾರ್ಯರಿಗೆ ಹೊಳೆದದ್ದು ಹೊಸ ರೆಸಿಪಿ. ಇದ್ದ ರವೆ, ಹಿಟ್ಟು, ಈರುಳ್ಳಿ, ತುಪ್ಪ, ಮೆಣಸಿನಕಾಯಿ ಮಿಶ್ರಣ ಸೇರಿಸಿ ಕೈಯಲ್ಲಿ ಚಪಾತಿಯಂತೆ ತಟ್ಟಿ ಎಣ್ಣೆಗೆ ಇಳಿಬಿಡಲು ಅಡಿಗೆ ಭಟ್ಟರಾದ ಪದ್ಮನಾಭ ಅವರಿಗೆ ಹೇಳಿದರು. ಬಿಸಿ ಬಿಸಿ ವಡೆ ಸವಿದ ಮಹಾರಾಜರು ಅದರ ಹೆಸರು ಕೇಳಿದ್ರು. ಇದು ಹಿಂದೆ ತಾನೇ ಹುಟ್ಟಿದೆ, ಇನ್ನೂ ಹೆಸರಿಟ್ಟಿಲ್ಲ ಎಂದಾಗ ಮಿರ್ಜಾ ಇಸ್ಮಾಯಿಲ್ರು ಇದು ಮಧ್ವರ ವಡೆ ಎಂದು ಮಾರ್ಮಿಕವಾಗಿ ಹೇಳಿದರು. ನಂತರ ಈ ವಡೆ ವ್ಯಾಪಕವಾಗಿ ಪ್ರಚಾರ ಪಡೆದುಕೊಂಡು ಪ್ರಸಿದ್ಧಿಯಾಗಿ ಬಾಯಿಂದ ಬಾಯಿಗೆ ಹೋಗುವಾಗ ಮಧ್ವರ ಎಂಬ ಮೂಲ ಪದದ ಅರಿವು ಇಲ್ಲದೆ ಮಧ್ವರ ಎಂಬುದೇ ಅಪಭ್ರಂಶಗೊಂಡು ಅದು ಹುಟ್ಟಿದ ಮದ್ದೂರು ಎಂದು ಊರಿನ ಹೆಸರು ಸೇರಿಸಿಕೊಂಡು ಮದ್ದೂರು ವಡೆ ಎಂದಾಯಿತು. ಇಂದಿಗೂ ಮಂಡ್ಯದ ಕಡೆ ಬೀಜಾಡಿಯ ಮಧ್ವಾಚಾರ್ಯ ಕುಟುಂಬದವರನ್ನ ಮದ್ದೂರು ಹೋಟೆಲ್ನವರು ಅಂತಾನೆ ಕರೀತಾರೆ. ಇದೀಗ ಮಧ್ವರ ವಡೆ ಪರದೇಶಕ್ಕೂ ಹಾರಿದೆ. ಪಿಜ್ಜಾ, ಮಂಚೂರಿಯನ್, ಪಾನಿಪುರಿ ಹಾಗೂ ದಿನಂಪ್ರತಿ ಹೊಸ ರುಚಿಗಳ ಕಾಂಪಿಟೇಷನ್ ಕಾಲದಲ್ಲೂ ಹಳತೆನಿಸಿದ ಎಲ್ಲ ವಯಸ್ಸಿನವರು ನಾಲಿಗೆ ಚಪ್ಪರಿಸುವ ಮದ್ದೂರು ವಡೆ ಮದ್ದೂರಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಮದ್ದೂರಿನ ವಡೆಯ ಘಮಲು ಮೈಸೂರು ಬೆಂಗಳೂರು ರೈಲಿನಲ್ಲಿ ರಾಮನಗರ ದಾಟಿದಂತೆ ಯಾರಿಗೆ ಬೇಕು ಮದ್ದೂರು ವಡೆ, ವಡೆ ವಡೆ ಮದ್ದೂರು ವಡೆ ಎಂಬ ರಾಗ ಕೇಳಿಬರುತ್ತೆ. ದಶಕಗಳ ಹಿಂದೆ ಬರೀ ಮದ್ದೂರಿನಲ್ಲೇ ಸಿಗುತ್ತಿದ್ದ ವಡೆ ಇಂದು ಎಲ್ಲೆಡೆ ಮಾಡಲ್ಪಡುತ್ತಿದೆ. ಮದ್ದೂರು ವಡೆ ಮೂಲದ ಬಗ್ಗೆ ಗೂಗಲ್ನಲ್ಲಿ ಹುಡುಕಾಡಿದಾಗ ಮತ್ತೊಂದು ರೋಚಕ ಕಥಾನಕ ಉಲ್ಲೇಖವಾಗಿದೆ. ಮದ್ದೂರು ರೈಲ್ವೆ ನಿಲ್ದಾಣದಲ್ಲಿ ಕ್ಯಾಂಟೀನ್ ನಡೆಸುತ್ತಿದ್ದ ರಾಮಚಂದ್ರ ಬುದ್ಧ್ಯ ಅವರು ರೈಲು ನಿಗದಿತ ಸಮಯಕ್ಕಿಂತಲೂ ಮೊದಲೇ ಬಂದಾಗ ತರಾತುರಿಯಲ್ಲಿ ಪಕೋಡಾ ತಯಾರಿಸುವ ಧಾವಂತದಲ್ಲಿ ತಯಾರಿಸಿದ್ದೇ ಇಂದಿನ ಮದ್ದೂರು ವಡೆ. ರೈಲಿನಿಂದ ಇಳಿದು ಪಕೋಡಕ್ಕಾಗಿ ಕಾಯುತ್ತಿದ್ದ ಪ್ರಯಾಣಿಕರಿಗೆ ಪೂರೈಸಲು ಹಿಟ್ಟನ್ನು ಕಜ್ಜಾಯದಂತೆ ಚಪ್ಪಟ್ಟೆಯಾಗಿ ಮಾಡಿಕೊಟ್ಟಾಗ ಜನರು ಚಪ್ಪರಿಸಿಕೊಂಡು ತಿಂದು ಅದರ ರುಚಿಗೆ ಮಾರು ಹೋದರಂತೆ. ಇನ್ನೂ ಹೆಚ್ಚಿನ ತಿನಿಸಿಗೆ ಬೇಡಿಕೆ ಇಟ್ಟರು. ಹೀಗೆ ಮದ್ದೂರು ವಡೆ ಜನ್ಮ ತಳೆಯಿತು ಎಂದು ಹೇಳಲಾಗಿದೆ. ಇದನ್ನ ರಾಮಚಂದ್ರ ಬುದ್ಧ್ಯ ಅಥವಾ ಬೀಜಾಡಿ ಮಧ್ವಾಚಾರ್ಯ ಕುಟುಂಬದವರು ಯಾರೇ ತಯಾರಿಸಿರಬಹುದು. ಆದರೆ ಅದು ಈಗ ಜನಪ್ರಿಯ ತಿನಿಸಾಗಿ ಮಾರ್ಪಟ್ಟಿರುವುದಂತೂ ನಿಜ.